ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು BA ಮತ್ತೆ BCom ನವರಿಗೆ ಕನ್ನಡದ ಭಾಷಿಕದಲ್ಲಿ ಬರುವಂತಹ ಒಂದು ನಾಟಕಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಒಂದು ನಾಟಕ ಮತ್ತೆ 10 ಅಥವಾ 15 ಮಾರ್ಕ್ಸ್ಗೆ ಖಂಡಿತ ಬರುವಂತಹ ಒಂದು ಕ್ವಶನ್ ಇದಾಗಿರುತ್ತೆ. ಹರಿಜನ್ವಾರ ಎನ್ನುವಂತಹ ಒಂದು ನಾಟಕದ ಕುರಿತಾಗಿ ಇವತ್ತು ಕ್ಲಾಸ್ ಅನ್ನು ತಗೊಳ್ತಿದ್ದೇನೆ, ಅಥವಾ ನಾಟಕವನ್ನ ನಿಮ್ಗೆ ವಿವರಣೆಯಾಗಿ ಹೇಳ್ತೇನೆ ಅಥವಾ ಕಥೆ ರೂಪವಾಗಿ ಇದನ್ನ ಹೇಳ್ತೇನೆ. ಸೊ ಶ್ರೀರಂಗ ಅವರು ಬರೆದಿರುವಂತಹ ಹರಿಜನ್ವಾರ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಲ್ಲಿ ಒಂದಾಗಿರುತ್ತೆ. ಹಾಗಾಗಿ ಇವತ್ತು ನಾವು ಈ ಒಂದು ನಾಟಕದ ವಿವರಣೆಯನ್ನ ಕೇಳೋಣ. ಈ ನಾಟಕದ ಒಂದು ಪಾತ್ರ ಪರಿಚಯ ಹೇಳೋದಾದ್ರೆ ಮೇನ್ ಆಗಿ ಬರ್ತಾರೆ ದೊಡ್ಡರಾಯರು ಎನ್ನುವಂಥವ್ರು. ಇವರು ಈ ನಾಟಕದಲ್ಲಿ ಪ್ರಧಾನ ಪಾತ್ರಧಾರಿಗಳಾಗಿರ್ತಾರೆ ಮತ್ತೆ ಮುನ್ಸಿಪಾಲಿಟಿ ಸದಸ್ಯರಾಗಿ ಕೂಡ ಅವರು ಆರಿಸಿ ಬಂದಿರ್ತಾರೆ. ದೊಡ್ಡರಾಯರು ಅಂದ್ರೆ ಈ ಒಂದು ನಾಟಕದ ಪ್ರಧಾನ ಪಾತ್ರಧಾರಿಗಳಾಗಿರ್ತಾರೆ. ಇನ್ನು ವೇಣಕ್ಕ ಎನ್ನುವಂಥವ್ರು ಒಬ್ರಿದ್ದಾರೆ. ವೇಣಕ್ಕ ಅಂದ್ರೆ ಈ ದೊಡ್ಡರಾಯರು ಏನಿದ್ದಾರೆ ಅವರ ಒಂದು ಹೆಂಡತಿ ಆಗಿರ್ತಾಳೆ ವೇಣಕ್ಕ ಎನ್ನುವರು. ಹಾಗೆ ನಂತರ ಶ್ಯಾಮ ಅನ್ನುವಂಥವ್ರು ಬರ್ತಾರೆ. ಶ್ಯಾಮ ಅಂದ್ರೆ ಈ ದೊಡ್ಡರಾಯ ಮತ್ತೆ ವೇಣಕ್ಕ ಏನಿದ್ದಾರೆ ಅವರ ಮಗನಾಗಿರ್ತಾನೆ. ಮತ್ತೆ ವಸಂತ ಎನ್ನುವಂತ ಕ್ಯಾರೆಕ್ಟರ್ ಇದೆ. ಆ ವಸಂತ ಅಂದ್ರೆ ಶ್ಯಾಮ ಏನಿದ್ದಾರೆ ದೊಡ್ಡರಾಯರ ಮತ್ತೆ ವೇಣಕ್ಕರ ಮಗ ಶ್ಯಾಮ ಏನಿದ್ದಾರೆ ಅವರ ಸ್ನೇಹಿತರಾಗಿರ್ತಾರೆ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಪಾತ್ರಧಾರಿ ಅಂದ್ರೆ ಯಮುನಾ ಎನ್ನುವಂತಳು ವಿಧವೆಯಾಗಿರ್ತಾಳೆ. ಮತ್ತೆ ಅವಳಿಗೆ ತನ್ನ ಜಾತಿ ಯಾವುದು ಕುಲ ಗೋತ್ರ ಯಾವುದು ಕೂಡ ಗೊತ್ತಿಲ್ಲದಿರುವಂತಹ ಒಂದು ವಿಧವೆಯಾಗಿರ್ತಾಳೆ. ಅವಳ ಹೆಸರು ಯಮುನಾ ಎನ್ನುವಂಥದ್ದು. ಇನ್ನು ತಾತ್ಯಾಚಾರಿ ಅಂತ ಕೂಡ ಒಂದು ಪಾರ್ಟ್ ಬರ್ತಾರೆ, ಅದನ್ನ ಪಾತ್ರಧಾರಿ ಇದ್ದಾರೆ. ತಾತ್ಯಾಚಾರಿ ಅಂದ್ರೆ ಯಾರಂದ್ರೆ ದೊಡ್ಡರಾಯರು ಏನಿರ್ತಾರೆ ಅವರದ್ದು ರಾಜಕೀಯ ಸಹಾಯಕರು. ಈ ದೊಡ್ಡರಾಯರು ರಾಜಕೀಯದಲ್ಲೆಲ್ಲ ಇರ್ತಾರಲ್ಲ, ಮುನ್ಸಿಪಾಲಿಟಿ ಅಧ್ಯಕ್ಷರ ಸದಸ್ಯರಾಗಿರ್ತಾರಲ್ಲ, ಅವ್ರದ್ದು ಒಂದು ರಾಜಕೀಯಕ್ಕೆ ಸಹಾಯ ಮಾಡುವಂತವನಾಗಿರ್ತಾನೆ ಈ ತಾತ್ಯಾಚಾರಿ ಎನ್ನುವಂಥವ್ರು. ಇನ್ನು ಅಂತಪ್ಪ ಎನ್ನುವರು ಕೂಡ ಇರ್ತಾರೆ. ಅಂದ್ರೆ ಇವನು ದೊಡ್ಡರಾಯರ ಕಾರಕೂನ ಅಥವಾ ಕರ್ಣಿಕ ಅಂದ್ರೆ ಅವರಿಗೆ ಸಹಾಯ ಮಾಡುವವರು ಅನ್ನೋದನ್ನ ಇಲ್ಲಿ ನೋಡಬಹುದಾಗಿದೆ. ಈಗ ನಾಟಕದ ಸಾರಾಂಶವನ್ನ ನೋಡೋಣ. ಏನು ನಾಟಕ ಇದು ಅನ್ನುವಂಥದ್ದು, ಹರಿಜನ್ವಾರ ಎನ್ನುವಂಥದ್ದು ಅಂದ್ರೆ ಭಾರತದ ರಾಜಕೀಯ ಮತ್ತೆ ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಪರಿವರ್ತನೆಯ ಕಾಲದಲ್ಲಿ ಈ ನಾಟಕ ರಚನೆಯಾಗಿರುವಂತದ್ದು. ಅಂದ್ರೆ ಅಂತಹ ಸಂದರ್ಭದಲ್ಲಿ 1930ರ ದಶಕದಲ್ಲಿ ಕುರಿತಂತೆ ಆಗಿರುವಂತಹ ಒಂದು ನಾಟಕ ಅಥವಾ ಅಲ್ಲಿನ ಚರಿತ್ರೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಪ್ರಾಮಾಣಿಕವಾಗಿ ಯೋಚಿಸುತ್ತಲೇ ಭಾರತದ ರಾಜಕೀಯ ಮತ್ತೆ ಆರ್ಥಿಕ ಸಾಮಾಜಿಕ ಸ್ವತಂತ್ರದ ಹೋರಾಟ ತೀವ್ರ ರೂಪವನ್ನ ಪಡೆದುಕೊಂಡಂತಹ ಕಾಲದಲ್ಲಿ ಬಂದಂತಹ ಒಂದು ನಾಟಕ ಇದಾಗಿರ್ತದೆ. ಹಾಗೇನೆ ವಿಧವಾ ವಿವಾಹಕ್ಕಿರುವಂತಹ ತೊಡಕುಗಳು, ನೈತಿಕ ದಿವಾಳಿತನ ಮತ್ತೆ ಅಸ್ಪೃಶ್ಯತೆ, ಇಂತಹ 3 ಸಮಸ್ಯೆ ಏನಿದೆ ಇದ್ರ ಕುರಿತಾಗಿ ಇರುವಂತಹ ಒಂದು ಪ್ರಧಾನ ಉದ್ದೇಶ ಈ ನಾಟಕದಾಗಿರುತ್ತೆ. ಈ ನಾಟಕದ ಪ್ರಧಾನ ಉದ್ದೇಶ ಇದರ ಸಮಸ್ಯೆಗಳನ್ನ ಚಿತ್ರಿಸುವುದಾಗಿರುತ್ತೆ. ಇನ್ನು ಈ 3 ಸಮಸ್ಯೆಯನ್ನ ಕುರಿತು ಶ್ರೀರಂಗರ ದೃಷ್ಟಿಕೋನ ಈ ನಾಟಕದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿತವಾಗಿದೆ. ಮತ್ತೆ ಈ 3 ಸಮಸ್ಯೆ ಏನಿದೆ, ಅಸ್ಪೃಶ್ಯತೆ, ನೈತಿಕ ದಿವಾಳಿತನ ಮತ್ತೆ ವಿಧವಾ ವಿವಾಹ ಏನಿದೆ, ಈ 3 ಸಮಸ್ಯೆಗಳು ಪ್ರಾಚೀನ ಕಾಲದಿಂದಲೂ ಕೂಡ ಅಂದ್ರೆ ಹಿಂದಿನಿಂದಲೂ ಕೂಡ ಭಾರತವನ್ನ ಕಾಡುತ್ತಿರುವಂತಹ ಸಮಸ್ಯೆ ಆಗಿರುತ್ತೆ. ಇಡೀ ದೇಶವನ್ನ ಸಾಮಾಜಿಕವಾಗಿ ನೈತಿಕವಾಗಿ ಪ್ರಶ್ನಿಸುತ್ತಿರುವ ದೈತ್ಯ ಸಮಸ್ಯೆಗಳಾಗಿ ಕಾಡ್ತಾ ಇದೆ. ಹಾಗೆ ಈ ಸಮಸ್ಯೆಗಳನ್ನ ಚಿತ್ರಿಸುವುದಷ್ಟೇ ಈ ಒಂದು ನಾಟಕದ ಉದ್ದೇಶ ಆಗಿರುವುದಿಲ್ಲ, ಜವಾಬ್ದಾರಿಯನ್ನ ಕೂಡ ಬಹಳ ಸಮರ್ಥವಾಗಿ ನಿರ್ವಹಿಸಿದರೆ ಈ ನಾಟಕವನ್ನ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಮುನಾ ಮತ್ತೆ ಶ್ಯಾಮ ನೇರವಾಗಿ ಈ ಸಮಸ್ಯೆಗಳನ್ನ ಮತ್ತೆ ಪರಿಹಾರಗಳನ್ನ ಪ್ರತಿನಿಧಿಸುವಂತ ಪಾರ್ಟಿಗಳಾಗಿರುತ್ತೆ. ಶ್ಯಾಮ ಮತ್ತೆ ಯಮುನಾ. ಶ್ಯಾಮ ಅಂದ್ರೆ ದೊಡ್ಡರಾಯರು ಮತ್ತೆ ವೇಣಕ್ಕನ ಮಗನಾಗಿರ್ತಾನೆ. ಯಮುನಾ ಒಬ್ಳು ವಿಧವೆ ಆಗಿರ್ತಾಳೆ. ಅವಳಿಗೆ ತನ್ನ ಜಾತಿ ಕುಲ ಯಾವುದು ಗೊತ್ತಿರುವುದಿಲ್ಲ. ಈಗ ನಾಟಕದ ಆರಂಭದ ವೇಳೆಗೆ ವಿಧವೆ ಏನಿದ್ದಾಳೆ ಯಮುನಾ ಎನ್ನುವಂಥವಳು ಅಡುಗೆ ಕೆಲಸದವಳಾಗಿ ದೊಡ್ಡರಾಯರ ಮನೆಯಲ್ಲಿ ಸೇರ್ಕೊಂಡಿರ್ತಾಳೆ. ಅವಳು ಯಮುನಾ ದೊಡ್ಡರಾಯರ ಮನೆಯಲ್ಲಿ ಅಡುಗೆ ಕೆಲಸದವಳಾಗಿರ್ತಾಳೆ. ಈಕೆಗೆ ವೈಧವ್ಯದ ಕಾರಣ ಅಂದ್ರೆ ವಿಧವೆಯಾಗಿರುವಂತಹ ಕಾರಣಕ್ಕಾಗಿ ನಾಟಕದ ವ್ಯಾಪ್ತಿಯಲ್ಲಿ ಅವಳಿಗೆ ಚಿತ್ರಿತವಾಗಿಲ್ಲ. ತಾನು ಯಾವ ಜಾತಿಗೆ ಸೇರಿದೆ ಅಂತ ಕೂಡ ಅವಳಿಗೆ ಗೊತ್ತಿರುವುದಿಲ್ಲ ಯಮುನಾ ಎನ್ನುವಳಿಗೆ. ಆದ್ರೆ ಸಮಾಜದ ಮೇಲ್ವರ್ಗದವರು ಏನಿರ್ತಾರೆ ಇವಳನ್ನ ಮುಟ್ಟಿಸ್ಕೊಳ್ಳುವುದಿಲ್ಲ, ಅಥವಾ ಈಕೆನೆ ಎಲ್ಲರೂ ಕೀಳು ದೃಷ್ಟಿಯಿಂದಲೇ ನೋಡ್ತಾ ಇರ್ತಾರೆ ಯಮುನಾ ಎನ್ನುವಂಥವಳನ್ನ. ಅವಳಿಗೆ ಬದುಕಲು ಬೇರೆ ದಾರಿನೂ ಕೂಡ ಇಲ್ಲದೆ ಇರುವುದರಿಂದ ಅವಳು ಗುಡಿಗೆ ಪ್ರವೇಶಿಸುವುದು, ಹರಿಜನೋದ್ಧಾರ, ಹರಿಜನಿವಾರದಂತಹ ಸಾಮಾಜಿಕ ಸುಧಾರಣೆ ಕೆಲಸಗಳಲ್ಲಿ ದೊಡ್ಡ ರಾಯರ ಹೆಸರು ಕೇಳಿ ಬರೋದ್ರಿಂದ ಅವ್ರ ಆಶ್ರಯ ಬಯಸಿ ಅವ್ರ ಮನೆಗೆ ಸೇರ್ಕೊಳ್ತಾಳೆ. ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಅವಳನ್ನ ಯಾರು ಹೇಳುವವರು ಕೇಳುವವರು ಇರುವುದಿಲ್ಲ. ಹಾಗೇನೆ ಅವಳನ್ನ ಮುಟ್ಟಿಸಿಕೊಳ್ಳುದು ಇಲ್ಲ, ಅವಳಿಗೆ ಕೂಡ ಮೋಸ ಆಗ್ತದೆ. ಯಾರು ಕೂಡ ಅವಳನ್ನ ದೇವಸ್ಥಾನಕ್ಕೆ ಮುಟ್ಲಿಕ್ಕೆ ಬಿಡುದಿಲ್ಲ. ಹೀಗೆ ಅವಳನ್ನ ತುಂಬಾ ನೀಚ ಹುಡುಗಿಯನ್ನಾಗಿ ನೋಡ್ತಾರೆ. ಮತ್ತೆ ಆಗ ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಅಲ್ಲಿ ಹರಿಜನ್ವರರ ಉದ್ಧಾರಕ್ಕಾಗಿ ನಾನೊಬ್ಬ ಇದ್ದೇನೆ ಎನ್ನುವಂತ ದೊಡ್ಡರಾಯರಿದ್ದಾರಲ್ವಾ, ಸಾಮಾಜಿಕ ಸುಧಾರಣೆಗಳಲ್ಲಿ ನಾನು ತೊಡಗಿಕೊಳ್ತೇನೆ, ನನ್ನ ಹತ್ರ ನನ್ಗೆ ಆತರ ಭೇದ ಭಾವ ನಾನು ಮಾಡುದಿಲ್ಲ ಎನ್ನುವುದನ್ನ ಸುಮ್ನೆ ಹೇಳ್ಕೊಳ್ತಿದ್ದ ಒಬ್ಬ ದೊಡ್ಡರಾಯರು ಏನಿದ್ದಾರೆ, ರಾಜಕೀಯ ಪಂಡಿತ ಏನಿದ್ದಾರೆ, ಅವ್ರ ಮನೆಗೆ ಆಶ್ರಯ ಬಯಸಿ ಆ ಹುಡುಗಿ ಹೋಗ್ತಾಳೆ. ಯಮುನಾ ಎನ್ನುವಂತವಳು ಅವ್ರ ಮನೆಯನ್ನ ಸೇರ್ಕೊಳ್ತಾಳೆ. ರಾಯರಿಗೆ ಹೊರಗಡೆ ಮಹಿಳೆಯರ ಬಗ್ಗೆ ಅಥವಾ ಅವರ ಪ್ರಗತಿ ಮತ್ತು ಸಮಾನತೆಯ ಬಗ್ಗೆ ಕಳಕಳಿ ಇರುವವರಂತೆ ವರ್ತಿಸ್ತಾರೆ, ಭಾಷಣ ಕೂಡ ಮಾಡ್ತಾರೆ. ಆದ್ರೆ ಯಮುನಾಳನ್ನ ಅವಳು ಅನಾಥಳು ಮತ್ತೆ ವಿಧವೆಯಾದ್ರಿಂದ ಅವರಿಗೆ ಒಂದು ಆಶ್ರಯ ನೀಡ್ಬೇಕೆಂಬ ಉದಾರಕ್ಕಾಗಿ ಅವಳಿಗೆ ಆಶ್ರಯ ನೀಡುವುದಿಲ್ಲ ಅವರು. ಯಾಕೆಂದ್ರೆ ಅವರಿಗೆ ತೋರ್ಪಡಿಕೆ ಮಾಡ್ಬೇಕಿತ್ತು. ಅವರಿಗೆ ಇಷ್ಟ ಇರುವುದಿಲ್ಲ ಆಕ್ಚುಲಿ, ಅಂದ್ರೆ ರಾಜಕೀಯದವರಲ್ವಾ, ತೋರಿಸ್ಕೊಳ್ಳಿಕ್ಕಾದ್ರೆ ನಾನೊಂದು ವಿಧವೆಗೆ ಆಶ್ರಯ ನೀಡಿದ್ದೇನೆ ಅನ್ನುವಂತ ಒಂದು ಹೆಸರಿಗೋಸ್ಕರ ಅವಳನ್ನ
ಒಂದು ಆಶ್ರಯ ನೀಡ್ತಾರೆ. ಹಾಗಾಗಿ ಅವರಲ್ಲಿ ಇನ್ನೂ ಒಂದು ಸ್ವಾರ್ಥ ಇತ್ತು ಆ ಸಂದರ್ಭದಲ್ಲಿ. ಒಂದು ಹೊತ್ತು ಊಟ ಹಾಕಿದ್ರೆ ಸಾಕು, ಇಡೀ ದಿನ ಬಿಟ್ಟಿಯಾಗಿ ಮನೆ ಕೆಲಸನಾದ್ರೂ ಮಾಡಿಸ್ಕೊಳ್ಬಹುದು ಎನ್ನುವಂತ ಸ್ವಾರ್ಥವನ್ನ ಕೂಡ ಇಟ್ಕೊಂಡವಳಿಗೆ ಆಶ್ರಯ ನೀಡಿರ್ತಾರೆ ಆ ಒಂದು ವಿಧವೆ ಯಮುನಾಗೆ. ಹಾಗೇನೆ ಜನರಿಂದನೂ ಕೂಡ ನಂಗೆ ಸಿಂಪತಿ ಸಿಗ್ಬೋದು. ನಾನೊಬ್ಬ ರಾಜಕಾರಣಿ, ನಾನೊಂದು ಯಾರಂತ ಗೊತ್ತಿಲ್ಲದ ಹುಡುಗಿಗೆ ಆಶ್ರಯ ನೀಡಿದ್ದೇನೆ ಅನ್ನುವಂತ ಒಂದು ಹೆಸರು ಕೂಡ ನಂಗೆ ಬರ್ಲಿ ಎನ್ನುವಂತ ಉದ್ದೇಶದಿಂದ ಕೂಡ ಅವಳನ್ನ ಹಾಕ್ತಾಳೆ. ಹಾಗೇನೆ ಕೆಲಸದಾಕಿಯಾಗಿ ಇಟ್ಕೊಳ್ಬಹುದು ಎನ್ನುವಂತ ಒಂದು ಸ್ವಾರ್ಥ ಕೂಡ ಅವರಿಗೆ ಇರುತ್ತೆ. ಆದ್ರೆ ರಾಯರ ಮಗ ಶ್ಯಾಮ ಏನಿರ್ತಾನೆ, ತಂದೆಯ ಒಳ ಮನಸ್ಸನ್ನ ಅರಿಯದೆ ಹೊರ ಮಾತುಗಳನ್ನೇ ಸತ್ಯ ಅಂತ ನಂಬ್ತಾನೆ. ಅವನಿಗೆ ತಂದೆಯ ಬುದ್ಧಿ ಎಲ್ಲ ಗೊತ್ತಿರುವುದಿಲ್ಲ. ಅಪ್ಪ ಹೇಳುದು ಏನೋ ಮನಸ್ಸಲ್ಲಿ ತುಂಬಾ ಒಳ್ಳೆತನ ಇದೆ ಅಪ್ಪಂಗೆ ಎನ್ನುವುದನ್ನೇ ಅವನು ನಂಬ್ಕೊಂಡಿರ್ತಾನೆ ಶ್ಯಾಮ ಎನ್ನುವಂತವನು. ವಸಂತನ ಸಾಮಾಜಿಕ ನಾಟಕಗಳಿಂದ ಪ್ರಭಾವಿತನಾದ ಶ್ಯಾಮ ಯಮುನಾಳನ ಯಾವುದೇ ಜಾತಿಯವಳಾಗಿದ್ರೂ ವಿಧವೆ ಎಂಬ ಕಾರಣಕ್ಕೆ ಆಕೆಯನ್ನ ಮದುವೆಯಾಗುವ ಮೂಲಕ ತಂದೆಯ ಸಾಮಾಜಿಕ ಸುಧಾರಣೆಗೆ ಕೈ ಜೋಡಿಸಬೇಕೆನ್ನುವಂತ ತೀರ್ಮಾನಕ್ಕೆ ಬರ್ತಾನೆ. ಅಂದ್ರೆ ಅವನಿಗೆ ಅಪ್ಪಂದು ಈ ತರ ಯೋಚನೆ ಇದೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ. ಅದು ಅಲ್ಲದೆ ಅವನ ಸ್ನೇಹಿತ ಏನಿದ್ದಾನೆ ವಸಂತ ಎನ್ನುವಂತವನು ಯಾವಾಗ್ಲೂ ಸಾಮಾಜಿಕ ನಾಟಕಗಳನ್ನೆಲ್ಲ ಪ್ರಭಾವಿತನಾಗಿರ್ತಾನೆ, ಅವನು ಸ್ನೇಹಿತ ಮಾಡುವಂತಹ ನಾಟಕಗಳಿಂದ. ಹಾಗಾಗಿ ಅವನು ಏನ್ ಅನ್ಕೋತಾನೆ, ಅಪ್ಪನು ಹೇಗಿದ್ರು ನಮ್ಮ ಮನೆಗೆ ತಂದು ಬಿಟ್ಕೊಂಡಿದ್ದಾರೆ, ಅವಳಿಗೆ ಒಂದು ಜೀವನ ನೀಡ್ಬೇಕು, ಆಶ್ರಯ ನೀಡ್ಬೇಕೆನ್ನುವಂತ ಕಾರಣದಿಂದ. ಹಾಗಾಗಿ ನಾನು ಕೂಡ ಒಂದು ಮದುವೆ ಆದ್ರೆ ಅಪ್ಪನಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಮತ್ತೆ ನಾನು ಮದುವೆ ಆಗ್ತೀನಿ, ಅವಳು ಯಾವ ಜಾತಿಯರಾದ್ರೂ ಪರವಾಗಿಲ್ಲ, ನಾನು ಒಂದು ಸಾಮಾಜಿಕವಾಗಿ ಸುಧಾರಣೆ ಮಾಡ್ತೇನೆ ನನ್ನ ತಂದೆ ಹಾಗೆ ಎನ್ನುವುದನ್ನ ಅವನು ಅನ್ಕೊಂಡು ಮಾಡ್ಲಿಕ್ಕೆ ಹೋಗ್ತಾನೆ, ಮದುವೆ ಆಗ್ಲಿಕ್ಕೆ ಹೋಗ್ತಾನೆ. ಆದ್ರೆ ವಾಸ್ತವವಾಗಿ ಶ್ಯಾಮನ ಈ ತೀರ್ಮಾನ ತಾಯಿ ವೇಣಕ್ಕ ಮತ್ತೆ ತಂದೆ ದೊಡ್ಡರಾಯರಿಗೆ ತಿಳಿದಿದ್ರೆ ಯಮುನಾಳನ್ನ ಮದುವೆ ಆಗ್ಲಿಕ್ಕೆ ಅವ್ರು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಈ ತರ ಮಗನ ಏನ್ ಮಾಡಿದಾನೆ, ಅಪ್ಪ ನಿಜವಾಗ್ಲೂ ಒಳ್ಳೆಯವರು ಅನ್ನುವಂತ ಕಾರಣದಿಂದಾಗಿ ತಾನು ಒಂದು ಸಮಾಜ ಸುಧಾರಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಡಿಸಿಷನ್ ಬರ್ತಾರೆ. ಇದು ಶ್ಯಾಮಕ್ಕಗೂ ಗೊತ್ತಿಲ್ಲ, ಹಾಗೇನೆ ದೊಡ್ಡರಾಯರಿಗೂ ಕೂಡ ಗೊತ್ತಿರುವುದಿಲ್ಲ. ಆದ್ರೆ ತಾಯಿ ವೇಣಕ್ಕ ಯಮುನಾಳ ಬಗ್ಗೆ ಮಾನವೀಯ ಕನಿಕರ ಉಳ್ಳವರಾಗಿದ್ದು ಸಂಪ್ರದಾಯ ಮಡಿವಂತ ಮನಸ್ಥಿತಿಯವಳಾಗಿದ್ರಿಂದ ತನ್ನ ಮಗ ಅನ್ಯ ಜಾತಿಗೆ ಸೇರಿದ ವಿಧವೆಯನ್ನು ಮದುವೆಯಾಗ್ಲೂ ಒಪ್ಪುತ್ತಿರ್ಲಿಲ್ಲ. ಅಂದ್ರೆ ಈ ತಾಯಿ ವೇಣಕ್ಕ ಏನಿದ್ರೆ ಅವ್ರು ಸ್ವಲ್ಪ ಮಾನವೀಯ ಮೌಲ್ಯಗಳನ್ನೆಲ್ಲ ಹೊಂದಿರ್ತಾರೆ, ಮತ್ತೆ ಆದ್ರೆ ಅವರು ಏನ್ ಮಾಡೋದು, ಸಂಪ್ರದಾಯ ಮತ್ತೆ ಮಡಿವಂತ ಮನಸ್ಥಿತಿ ಅವರು ಹಾಗೆ ಇರುವುದರಿಂದ ಮಗ ಇನ್ನೊಂದು ಜಾತಿಗೆ ಸೇರಿದ ವಿಧವೆಯನ್ನೇ ಮದುವೆ ಆಗ್ಲಿಕ್ಕೆ ಒಪ್ಪುತ್ತಿರ್ಲಿಲ್ಲ. ಹಾಗೇನೆ ದೊಡ್ಡರಾಯರು ಕೂಡ ಈ ವಿವಾಹಕ್ಕೆ ಹೇಗಿದ್ರು ಒಪ್ತಾ ಇರ್ಲಿಲ್ಲ. ಇಂತಹ ನೈಜ ಸ್ಥಿತಿಯನ್ನು ಅರಿಯುವಲ್ಲಿ ವಿಫಲನಾಗಿರುವಂತಹ ಮಗ ಏನಿದ್ದಾನೆ, ತಂದೆಯ ತೋರಿಕೆಯನ್ನೇ ನೈಜ ಎಂದು ಭ್ರಮಿಸಿ ವಿಧವೆ ಯಮುನಾಳನ್ನ ಮದುವೆ ಆಗ್ಲಿಕ್ಕೆ ನಿರ್ಧರಿಸ್ತಾನೆ. ಅಂದ್ರೆ ಇದೆಲ್ಲ ಆಗಿದ್ದು ಕಾರಣ ಈ ದೊಡ್ಡರಾಯರ ಒಂದು ನಾಟಕದಿಂದ. ಅಂದ್ರೆ ಅವರಿಗೆ ಅವನು ಅನ್ಕೊಳ್ತಾನೆ, ಅವನಿಗೆ ತಂದೆಯ ನಿಜ ಬುದ್ಧಿ ಗೊತ್ತಿರುವುದಿಲ್ಲ. ಅವನು ಅನ್ಕೊಳ್ತಾನೆ, ನನ್ನ ತಂದೆ ತುಂಬಾ ಒಳ್ಳೆಯವರು, ತಂದೆಗೂ ಕೂಡ ನಾನು ಈ ತರ ಮದ್ವೆ ಆದ್ರೆ ಇಷ್ಟ ಆಗುತ್ತೆ, ನಾನು ಒಂದು ಸಮಾಜ ಸುಧಾರಣೆ ನನ್ನ ತಂದೆ ಹಾಗೆ ಮಾಡ್ತೇನೆ ಎನ್ನುವಂತ ಉದ್ದೇಶದಿಂದ ಅವ್ನು ಮದ್ವೆ ಆಗ್ಲಿಕ್ಕೆ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ತಂದೆಯ ನಿಜ ಬುದ್ಧಿ ಏನಂತ ಗೊತ್ತಿರುವುದಿಲ್ಲ. ಶ್ಯಾಮನ ಈ ತೀರ್ಮಾನ ಹುಂಬತನದಂತೆ ಕಂಡ್ರು ಒಂದು ಅನ್ಯಾಯ ಅಥವಾ ಅಧರ್ಮದಿಂದ ಕೂಡಿದ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಶ್ಯಾಮನಂತವ್ರು ಯಮುನಾನಂತವರನ್ನ ಮದುವೆ ಆಗುವುದರಲ್ಲಿ ಒಂದು ಮಾನವೀಯತೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಶ್ಯಾಮನಿಗೆ ಹುಂಬ ಅಂತ ಕಾಣ್ತದೆ ಒಂದ್ಸಲ, ಅಂದ್ರೆ ಅಪ್ಪನ್ನೇ ನಂಬಿಬಿಟ್ಟು ಈ ತರ ಮದುವೆ ಆಗ್ಬಿಟ್ಟ ಅಂತಾನು ಅನ್ಸಿದ್ರು ಕೂಡ ಅವನ್ ಈ ತರ ಮಾಡೋದ್ರಿಂದ ಒಂದು ಸಮಾಜದ ಪರಿಸ್ಥಿತಿ ಬದಲಾಗ್ಬಹುದು. ಶ್ಯಾಮನಂತವ್ರು ಅಂದ್ರೆ ಒಂದು ರಾಜ್ಯಕ್ಕೆ ಕುಟುಂಬಕ್ಕೆ ಸೇರಿದ ಒಂದು ಅಥವಾ ಜಾತಿ ಅನ್ನುವಂತ ಒಂದು ಮಡಿವಂತಿಕೆ ಅಂತ ಕೂಡಿದಂತ ಒಂದು ಮನೆಯವರು ಈ ತರ ಒಂದು ಮದುವೆಯನ್ನು ಮಾಡೋದ್ರಿಂದ ಏನೋ ಒಂದು ಬದಲಾವಣೆ ಜೀವನದಲ್ಲಿ ಮುಂದಿನ ಜನತೆಗೆ ಸಿಗ್ಬೋದು ಎನ್ನುವುದನ್ನ ಕೂಡ ನಾವಿಲ್ಲಿ ನೋಡ್ಬೋದು ಅಂತಾರೆ. ಹಾಗೇನೆ ಅಂತರ್ಜಾತಿ ಮತ್ತೆ ವಿಧವಾ ವಿವಾಹವನ್ನ ಒಂದು ದೊಡ್ಡ ಸಾಮಾಜಿಕ ಮೌಲ್ಯವಾಗಿ ಶ್ರೀರಂಗ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಯೋಚಿಸಿರುವುದು ಕೂಡ ಒಂದು ಸಾಮಾಜಿಕ ಬದ್ಧತೆಯನ್ನು ಸೂಚಿಸುತ್ತೆ. ಅಂದ್ರೆ ಇದನ್ನ ನಮ್ಗೆ ಸ್ವತಂತ್ರ ಪೂರ್ವದಲ್ಲಿ ಶ್ರೀರಂಗನವರು ಬರೆದಿರುವಂತಹ ಒಂದು ನಾಟಕ ಇದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಒಂದು ವಿವಾಹ ಅಥವಾ ಏನು ಅಂತರ್ಜಾತಿ ವಿವಾಹವನ್ನ ಒಂದು ಪ್ರತಿಪಾದಿಸಿದ್ರು ಎನ್ನುವುದನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೇನೆ ಈ ಒಂದು ನಾಟಕದ ಮುಖಾಂತರ ಶ್ರೀರಂಗನವರೇನಿದ್ದಾರೆ, ಒಂದು ಇನ್ನು ನಾವು ಅಂತರ್ಜಾತಿ ಅಸ್ಪೃಶ್ಯತೆ ಅದನ್ನೆಲ್ಲ ನಾವು ಮಾಡಬಾರ್ದು, ಸ್ಪೃಶ್ಯ ಮುಟ್ಟಬಾರದು ಅಂತವರನ್ನ ಅನ್ನುವಂತ ಈ ರೀತಿ ಒಂದು ಸೃಷ್ಟಿಸುವುದು, ಮತ್ತೆ ಬಲಾಢ್ಯರು ದುರ್ಬಲರಂತ ಎರಡು ವಿಧಗಳನ್ನಾಗಿ ನೋಡುದು, ಅಂದ್ರೆ ದುಡ್ಡಿದ್ದವರು ದುಡ್ಡಿಲ್ಲದವರನ್ನ ಒಂದು ತಾರತಮ್ಯದಿಂದ ನೋಡುದು, ಇದೆಲ್ಲವನ್ನ ಮಾಡಬಾರ್ದು. ಈ ತಾರತಮ್ಯ ನಮ್ಮ ದೇಶದ ಸಾಮಾಜಿಕ ರಚನೆಯ ಆಳಕ್ಕೆ ಬೇರ್ಬಿಟ್ಟು ನಮ್ಮ ನೈತಿಕ ಅಸ್ತಿತ್ವವನ್ನ ಪ್ರಶ್ನಿಸ್ತದೆ ಅನ್ನೋದನ್ನ ಇಲ್ಲಿ ಕವಿ ಹೇಳುವುದನ್ನ ನೋಡ್ಬೋದು. ಮತ್ತೆ ಇಂತಹ ಅನಿಷ್ಟದಿಂದ ದೇಶ ಮುಕ್ತವಾಗಬೇಕಾದ್ರೆ ನಮ್ಮಂತಹ ಬಾಹ್ಯ ಒತ್ತಡಗಳಿಂದ ಮುಖ್ಯವಾಗಿ ಆಂತರಿಕ ಅಂದ್ರೆ ಮಾನಸಿಕ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಎನ್ನುವಂತ ಸಂದೇಶವನ್ನ ಈ ಒಂದು ನಾಟಕದ ವೇಣಕ್ಕಳ ಪಾತ್ರದ ಮೂಲಕ ಇಲ್ಲಿ ಶ್ರೀರಂಗರವರು ಹೇಳ್ತಾರೆ. ಇನ್ನು ದೊಡ್ಡರಾಯರು ಹರಿಜನೋದ್ಧಾರ ಮಾತನಾಡುವುದು ಅಂದ್ರೆ ಅವರು ಭಾಷಣ ಹೇಗಿದ್ರು ರಾಜಕೀಯದವರು, ಈ ದೊಡ್ಡರಾಯರು ಅವರು ಭಾಷಣದಲ್ಲೆಲ್ಲ ಹೇಳ್ತಾ ಇರ್ತಾರೆ, ಹರಿಜನರ ಉದ್ಧಾರ ಮಾಡ್ಬೇಕು, ಹರಿಜನ್ವರವನ್ನ ಆಚರಿಸುವುದು, ಯಮುನಾಳಂತಹ ವಿಧವೆಗೆ ಆಶ್ರಯ ನೀಡುವುದು, ಮತ್ತೆ ಮುಸಲ್ಮಾನನ ಬಿ ಸಾಹೇಬನ ಸ್ನೇಹ ಬೆಳೆಸುವುದು ಕೇವಲ ನನ್ನ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳುವ ಸಲುವಾಗಿಯೇ ಹೊರತು ಅವರಿರುವ ಪರಿಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವುದಾಗಿರುವುದಿಲ್ಲ ಅಂತಾರೆ. ಅಂದ್ರೆ ಇಲ್ಲಿ ದೊಡ್ಡರಾಯರದೆಲ್ಲವೂ ನಾಟಕ ಆಗಿರ್ತದೆ. ಅಂದ್ರೆ ಅವರು
ಜನರಿಂದ ಒಂದು ಸಿಂಪತಿ ಅನ್ನೋದಕ್ಕಿಂತ ಜನರು ಎಲ್ಲರೂ ಅವರನ್ನ ಪ್ರೀತಿಸ್ಬೇಕು, ಅವರಿಗೆ ಒಂದು ರಾಜಕೀಯದಲ್ಲಿ ಬೆಳಿಬೇಕು ಅನ್ನುವಂತ ಒಂದು ದುರುದ್ದೇಶ ಇರುವುದ ಕಾರಣಕ್ಕಾಗಿ ಹರಿಜನರನ್ನ ಬಗ್ಗೆ ಮಾತಾಡುದು ಅಥವಾ ಮುಸಲ್ಮಾನರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು, ಇದನ್ನೆಲ್ಲ ಅವರು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಾ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಯಮುನಾಳನ್ನ ಮನೇಲಿಟ್ಟುಕೊಂಡಿರೋದು ಕೂಡ ಒಬ್ಬ ಬಿಟ್ಟಿ ಆಳು ಸಿಕ್ಕಿದ್ಲು ಎನ್ನುವಂತ ಕಾರಣಕ್ಕಾಗಿ ಹೊರತು ಆ ಒಂದು ಹುಡುಗಿ ಒಂದು ಅಸಹಾಯಕ ಹೆಣ್ಣು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ. ಇನ್ನು ಮುಸಲ್ಮಾನರ ಓಟಿನ ಮೇಲೆ ಕಣ್ಣಿಟ್ಟಿರುವ ದೊಡ್ಡರಾಯರಿಗೆ ಏನ್ ಮಾಡ್ತಾರೆ, ನಬಿ ಸಾಹೇಬನ್ನ ಕೇವಲ ಔಪಚಾರಿಕವಾಗಿ ಪಾರ್ಟಿಗೆ ಆಹ್ವಾನಿಸ್ತಿದ್ರು. ಅಂದ್ರೆ ಇಲ್ಲಿ ಮುಸಲ್ಮಾನರ ಓಟ್ ಕೂಡ ಬೇಕಲ್ಲ, ಅವ್ರದ್ದು ಎಲೆಕ್ಷನ್ ಅಲ್ಲಿ ವೋಟ್ ಆಗುವಾಗ ಅವರ ಓಟ್ ಕೂಡ ಬೇಕಲ್ಲ, ಹಾಗಾಗಿ ನಬಿ ಸಾಬ ಅಂತ ಒಬ್ಬ ಇರ್ತಾರೆ, ಅವರನ್ನ ಕೂಡ ಬೇಕಾಗಿ ಎಲ್ಲ ಒಂದು ನಾಟಕಕ್ಕಾಗಿ ಕೂಡ ಪಾರ್ಟಿಗೆಲ್ಲ ಕರೆಸುದು. ಅಂದ್ರೆ ಮುಸಲ್ಮಾನರು ಕೂಡ ಈ ನಮ್ಮ ದೊಡ್ಡರಾಯರು ಎಷ್ಟು ಒಳ್ಳೆಯವರು, ಏನು ಜಾತಿ ಧರ್ಮಗಳನ್ನ ಭೇದ ಭಾವ ಮಾಡುದಿಲ್ಲ ಅಂತ ಅನ್ಕೊಳ್ಳಿ ಅನ್ನುವಂತ ಕಾರಣಕ್ಕಾಗಿ ಆತರ ಕೂಡ ಮುಸಲ್ಮಾನರನ್ನು ಕೂಡ ಒಂದು ಬರೀ ಓಟಿಗಾಗಿ ಇಟ್ಕೊಳ್ತಾ ಇದ್ದ ಅನ್ನೋದನ್ನ ನೋಡ್ಬೋದು. ಇನ್ನು ಹಿಂದೂ ಧರ್ಮ ಆಚರಣೆಗಳ ಬಗ್ಗೆ ಪ್ರಾಮಾಣಿಕ ಶ್ರದ್ಧೆ ಇಲ್ಲದಿದ್ರು ನಬಿ ಸಾಬ್ರ ಜೊತೆ ಚಾ ಕುಡಿಯಲು ಹಿಂದೆಟ್ಟು ಹಾಕ್ತಾರೆ. ಅಂದ್ರೆ ಎಷ್ಟೇ ಅಂದ್ರೂ ಮನಸ್ಸು ಅವ್ರ ಜೊತೆ ಹೋಗಿ ಚಾ ಕುಡಿಯುವಾಗಲೇ ಹಿಂದೆಟ್ಟು ಹಾಕ್ತಾರಂತೆ ರಾಯರು. ಸುಳ್ಳು ಪ್ರೀತಿ ವಿಶ್ವಾಸಗಳಿಂದ ಅವರನ್ನ ಎಲ್ಲ ಆಧರಿಸ್ತಾರೆ. ಅಂದ್ರೆ ನೋಡುವವರೆಲ್ಲ ನಿಜ ಅಂತ ಅನ್ಕೊಳ್ಬೇಕು, ಆ ರೀತಿಯಲ್ಲಿ ದೊಡ್ಡರಾಯರನ್ನ ಆಧರಿಸುವುದು ಅದೆಲ್ಲವನ್ನ ಮಾಡ್ತಾ ಇರ್ತಾರೆ. ದೊಡ್ಡರಾಯರು ಅಂದ್ರೆ ಮುಸಲ್ಮಾನರನ್ನ ಆಧರಿಸುವುದು ಇದನ್ನೆಲ್ಲವನ್ನ ದೊಡ್ಡರಾಯರು ಮಾಡ್ತಾರೆ. ಬಟ್ ಅದೆಲ್ಲವೂ ನಾಟಕೀಯವಾಗಿರುತ್ತೆ ಅನ್ನೋದನ್ನ ನೋಡ್ಬೋದು. ಇಂತಹ ಸಂದರ್ಭದಲ್ಲಿ ದೊಡ್ಡರಾಯರ ನೈತಿಕತೆಯ ಪ್ರಶ್ನಾರ್ಹವಾಗಿರ್ತದೆ. ಇಬ್ಬಗೆ ದ್ವಂದ್ವಗಳು ಕೂಡ ಅಸ್ಪೃಶ್ಯತೆ ಇನ್ನೊಂದು ಮುಖವನ್ನು ನಮ್ಗೆ ತೋರಿಸ್ತವೆ ಅನ್ನೋದನ್ನ ನಾವು ನೋಡಬಹುದು ಈ ಒಂದು ನಾಟಕದಲ್ಲಿ. ಇನ್ನು ಬೇರೆ ಈ ತರ ವ್ಯಕ್ತಿಗಳಿಗೆ ಹೋಲಿಸಿದ್ರೆ ವೇಣಕ್ಕನೊಂದು ದೊಡ್ಡರಾಯರ ಹೆಂಡತಿ ಏನಿದ್ದಾರೆ ಹೆಚ್ಚು ಮಾನವೀಯ ಅಂತರಂಗ ಉಳ್ಳವರು ಎನ್ನುವುದನ್ನು ನಾವು ನೋಡಬಹುದಾಗಿದೆ. ಅಂದ್ರೆ ಯಮುನಾಳ ಬಗ್ಗೆ ಎಷ್ಟೇ ಕನಿಕರ ಇಟ್ಕೊಂಡಿದ್ರು, ಅವ್ರಿಗೆ ಕನಿಕರ ಇದೆ. ಆ ಯಮುನಾ ಎನ್ನುವಂತ ಹೆಣ್ಮಗಳು ಅವ್ರ ಮನೆಗೆ ಕೆಲಸ ಮಾಡುದು, ಎದ್ದು ಆಳಿನ ಹಾಗೆಲ್ಲ ಬಗ್ಗೆ ಕನಿಕರ ಇದೆ. ಅವಳ ಪರಿಸ್ಥಿತಿಯ ಬಗ್ಗೆ ಕೂಡ ಅವರಿಗೆ ಕನಿಕರ ಇದೆ. ಆದ್ರೂ ಕೂಡ ಅವಳ ಕೈ ಅಡುಗೆಯನ್ನ ಅವ್ರು ಊಟ ಮಾಡದೆ ತಾನೇ ಮಡಿಯುಟ್ಟು ಮಾಡುವಂತಹ ಅಡಿಗೆಯನ್ನ ಕೂಡ ಮಾಡಿ ಊಟ ಮಾಡ್ತಾ ಇದ್ರು ಎನ್ನುವುದನ್ನ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ವೇಣಕ್ಕ ಎನ್ನುವಂಥವ್ರು ನಾಟಕದ ಅಂತ್ಯದಲ್ಲಿ ಹೊಲೆಯರ ಮಗು ಒಂದು ಗಟಾರದಲ್ಲಿ ಬಿದ್ದಿರುವುದನ್ನ ಕಂಡು ನಬಿ ಸಾಬಿನೇ ಆಗ್ಲಿ ದೊಡ್ಡರಾಯರಾಗ್ಲಿ ತಾತ್ಯಾಚಾರ ಅಂತಪರಾಗ್ಲಿ ಮಗುವನ್ನ ಎತ್ತುಕೊಳ್ಳಿಕ್ಕೆ ಹೋಗುದಿಲ್ಲ, ಕಾರಣ ಆ ಮಗು ಅಸ್ಪೃಶ್ಯ ಎನ್ನುವುದನ್ನು ಇದೊಂದು ಸೀನ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಮಗು, ಬಡವರ ಮಗು ಅಂದ್ರೆ ಅಸ್ಪೃಶ್ಯ ಮಗು ಏನಿದೆ ಗಟಾರದಲ್ಲಿ ಒಂದು ಚರಂಡಿಯಲ್ಲಿ ಬಿದ್ದಿರುತ್ತೆ, ಅದನ್ನ ನೋಡ್ಲಿ ಯಾರು ಕೂಡ ಆ ಮಗುನ ಎತ್ತಲಿಕ್ಕೆ ಹೋಗುದಿಲ್ಲ ಅಲ್ಲಿ, ಯಾಕಂದ್ರೆ ಅದೊಂದು ಅಸ್ಪೃಶ್ಯತೆ ಕೆಳಜಾತಿಯ ಮಗು ಎನ್ನುವಂತ ಕಾರಣಕ್ಕಾಗಿ ದೊಡ್ಡರಾಯರು ಹೋಗುದಿಲ್ಲ, ಅಂತಪ್ಪ ಕೂಡ ತಾತ್ಯಾಚಾರಿ ಕೂಡ ಯಾರು ಕೂಡ ಅಲ್ಲಿ ಹೋಗುದಿಲ್ಲ ಆ ಮಗುವನ್ನ ಎತ್ತಲಿಕ್ಕೆ, ಅದು ಅಸ್ಪೃಶ್ಯ ಎನ್ನುವಂತ ಕಾರಣಕ್ಕಾಗಿ. ಆದ್ರೆ ಅಂತಹ ಸ್ಥಿತಿಯಲ್ಲಿ ಈ ದೊಡ್ಡರಾಯರ ಹೆಂಡತಿ ಏನ್ ವೇಣಕ್ಕ ಇದ್ದಾರೆ ಅವರು ಕೂಡ ಹೋಗಿ ಆ ಮಗುನ ಗಟಾರದಿಂದ ಎತ್ತಿ ಹೊಲೆಯರ ಕೂಸನ ಮೇಲೆತ್ತಿ ಅವಳು ರಕ್ಷಿಸ್ತಾಳೆ. ಹೊಲೆಯರು ಅಂದ್ರೆ ಒಂದು ಕೆಳಜಾತಿಯವರ ಮಗುವನ್ನ ರಕ್ಷಿಸ್ತಾಳೆ ಎನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು. ಅಂದ್ರೆ ಇದರ ಮೂಲಕ ವೇಣಕ್ಕನ ಅಂತರಾಳವನ್ನ ನಾವು ನೋಡ್ಬೋದು. ಅವಳೊಂದು ಹ್ಯುಮ್ಯಾನಿಟಿ ಅಥವಾ ಮಾನವೀಯ ಮೌಲ್ಯಗಳನ್ನ ಹೊಂದಿರುವಂತ ಮಹಿಳೆ ಆಗಿರ್ತಾಳೆ ಈ ಶ್ಯಾಮನ ತಾಯಿ ಅಥವಾ ದೊಡ್ಡರಾಯರ ಹೆಂಡತಿ ಅನ್ನುವಂಥವ್ರು. ಇನ್ನು ಹೊರನೋಟಕ್ಕೆ ಮಡಿವಂತಿಕೆಯ ಸನಾತಿ ಹೆಂಗಸಂತೆ ಕಂಡು ಬಂದ್ರು ಕೂಡ ಅವಳ ಅಂತರಂಗದಲ್ಲಿ ಮನುಷ್ಯತ್ವದ ದೊಡ್ಡ ಪ್ರಮಾಣದಲ್ಲಿ ನೆಲೆಸಿರುವುದನ್ನು ನಾವು ಈ ನಾಟಕದಲ್ಲಿ ನೋಡ್ತೇವೆ. ಈ ಸನ್ನಿವೇಶ ತುಂಬಾ ಹೃದಯಂಗಮವಾಗಿ ಪ್ರತಿಬಿಂಬಿಸ್ತದೆ ಈ ನಾಟಕದಲ್ಲಿ. ಅಂದ್ರೆ ತುಂಬಾ ಮನಸ್ಸಿಗೆ ನಾಟ್ತದೆ ಅವಳು ಮಗುವನ್ನ ಎತ್ತಿಕೊಂಡಿರುವಂತಹ ರೀತಿಯನ್ನ ಅಂತ ಹೇಳ್ತಾರೆ. ಆದ್ರಿಂದ ಅಸ್ಪೃಶ್ಯತೆ ಕೇವಲ ಪ್ರಾಮಾಣಿಕ ಬಾಹ್ಯ ಆಚರಣೆಗಳಿಂದ ನಿವಾರಣೆಯಾಗುವುದಿಲ್ಲ, ಅಂತರಂಗದ ಬದಲಾವಣೆ ಮತ್ತೆ ಪ್ರಾಮಾಣಿಕ ಮಾನವೀಯ ಗುಣದಿಂದ ಮಾತ್ರ ಸಾಧ್ಯ ಎಂಬ ನಿತ್ಯ ಸತ್ಯವನ್ನ ನಾಟಕ ದರ್ಶಿಸ್ತದೆ. ಆದ್ರೆ ಯಮುನಾ ಮಾಡಿದ ಅಡುಗೆಯನ್ನ ಊಟ ಮಾಡದ ನಬಿ ಸಾಬ್ರಿಗೆ ತನ್ನ ಕೈಯಾರೆ ಚಾ ಕೊಡದ ವೇಣಕ್ಕ ಗಟಾರದಲ್ಲಿರುವ ಬಿದ್ದಿರುವ ಮಗುವನ್ನ ಎತ್ತುವ ಮೂಲಕ ಮಾನವೀಯತೆ ಮುಂದಾಗ್ತದೆ ಹೊರತು ಅಸ್ಪೃಶ್ಯತಾ ನಿವಾರಣೆಯಲ್ಲಿ ವೇಣಕ್ಕನ ಸಾಮಾಜಿಕ ಬದ್ಧತೆ ಅನ್ನುವಂಥದ್ದು ಪ್ರಶ್ನಾರ್ಹವಾಗಿ ಉಳಿಯುತ್ತದೆ. ಅಂದ್ರೆ ಅವಳು ಮಗುವನ್ನ ನೀರಲ್ಲಿ ಗಟಾರದಲ್ಲಿ ಬಿದ್ದಂತ ಮಗುವನ್ನ ಎತ್ತಿ ರಕ್ಷಣೆ ಮಾಡ್ತಾಳೆ, ಅಲ್ಲಿ ಅಸ್ಪೃಶ್ಯತೆ ಅವಳಿಗೆ ಕಾಣುದಿಲ್ಲ, ಆ ಸಂದರ್ಭದಲ್ಲಿ ಮಾನವೀಯತೆ ಇದೆ. ಆದರೆ ಇವಳು ಯಮುನಾ ವಿಧವೆ ಮಾಡಿದ ಅಡಿಗೆನ ತಿನ್ನುವುದಿಲ್ಲ, ಅಥವಾ ನಬಿ ಸಾಬರ್ ಏನಿದ್ದಾರೆ ಮುಸ್ಲಿಮ್ರು ಅವರಿಗೆ ಕೂಡ ತನ್ನ ಕೈಯಾರ ಚಾ ಕೂಡ ಕೊಡುವುದಿಲ್ಲ, ಅಲ್ಲಿ ಅವಳದೊಂದು ಮಾನವೀಯತೆ ಅಲ್ಲಿರುವುದಿಲ್ಲ. ಹಾಗಾಗಿ ಇದೊಂದು ಪ್ರಶ್ನಾರ್ಹವಾಗಿ ಕಾಣ್ತದೆ ಸಾಮಾಜಿಕವಾಗಿ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾರೆ, ಅಂದ್ರೆ ಶ್ರೀರಂಗ ಅವರು ಹೇಳ್ತಾರೆ. ಹಾಗೇನೆ ಈ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಗಿಂತ ಕಷ್ಟದಲ್ಲಿರುವಂತಹ ಕೂಸಂದನ್ನ ತನಗೆ ಮಟ್ಟಿದ ರೀತಿಯಲ್ಲಿ ರಕ್ಷಿಸುವುದೇ ದೊಡ್ಡ ಸಾರ್ಥಕತೆಯನ್ನು ಚಿತ್ರಿಸುವುದು ಕೂಡ ತುಂಬಾ ಸಮಂಜಸವಾಗಿ ತೋರಿಸ್ತದೆ. ಅಂದ್ರೆ ಆವಾಗ ಸಾಮಾಜಿಕ ಬದ್ಧತೆಯನ್ನೆಲ್ಲ ನೋಡುವುದಕ್ಕಿಂತ ನಂಗೆ ಆ ಕ್ಷಣದಲ್ಲಿ ಮಗುನ ಉಳಿಸುವುದೇ ಒಂದು ಒಳ್ಳೇದು ಎನ್ನುವಂತಹದ್ದನ್ನ ಇಲ್ಲಿ ಇವಳು ನೋಡ್ತಾಳೆ, ಯಾರು ವೇಣಕ್ಕ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನೈತಿಕತೆ ಯಾವುದೇ ಕಾಲ ಅಥವಾ ದೇಶದ ಸುಸಂಸ್ಕೃತ ಮನುಷ್ಯನ ಗುಣ ಎನ್ನುವುದನ್ನ ನಾವಿಲ್ಲಿ ಈ ಒಂದು ನಾಟಕದ ಮೂಲಕ ನೋಡಬಹುದು. ಇನ್ನು ಹರಿಜನ್ವರ ದೊಡ್ಡರಾಯರೇನಿದ್ದಾರೆ ನೈತಿಕ ದಿವಾಳಿತನಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿರ್ತಾರೆ. ನಬಿ ಸಾಬ್ರು ಮತ್ತೆ ವೇಣಕರಂತೆ ಅವರ ಧರ್ಮಾಚರಣೆಗಳಲ್ಲಿ ಸ್ವಲ್ಪವೂ ಕೂಡ ಶ್ರದ್ಧೆ ಇರುವುದಿಲ್ಲ.
ಯಾರ್ದು ದೊಡ್ಡರಾಯದು, ಬರೀ ಬಾಯಿ ಮಾತಷ್ಟೇ ಆಗಿರುತ್ತೆ ಅವ್ರದ್ದೆಲ್ಲವೂ. ಅಸಹಾಯಕತೆಯಿಂದ ನೊಂದು ಬಂದವರಿಗೆ ಕೈಲಾದ ಸಹಾಯ ಮಾಡುವ ವೇಣಕನಂತೆ ಮಾನವೀಯ ಪ್ರಾಮಾಣಿಕ ಗುಣ ಕೂಡ ಅವರಿಗೆ ಇರ್ಲಿಲ್ಲ ದೊಡ್ಡರಾಯರಿಗೆ. ಇದನ್ನೆಲ್ಲ ನಾವು ಈ ನಾಟಕದಲ್ಲಿ ನೋಡ್ಬೋದಾಗಿದೆ. ಇನ್ನು ತನ್ನ ಕೈ ಹಿಡಿದ ಹೆಂಡತಿಯನ್ನ ಬಿಟ್ಟು ಮಾತನ್ನೇ ಬಂಡವಾಳ ಮಾಡಿಕೊಂಡು ತಾತ್ಯಾಚಾರ್ಯ ಅಂತಪರಂತಹ ಹಿರಿಯರನ್ನ ತನ್ನ ಚೇಳಿನ ಕೊಂಡಿಯಂತಹ ನಾಲಿಗೆಯಿಂದ ಚುಚ್ಚುತ್ತಾ ಅಲ್ಲಿ ಕಾಲೆಳೆಯುವುದು, ತನ್ನ ವಿಚಾರಗಳ ಬಗ್ಗೆ ಶಾಮನಂತ ಹುಂಬ ಆದರ್ಶವಾದಿಯನ್ನು ಪ್ರಚೋದಿಸುವುದು, ಇದೆಲ್ಲವೂ ಕೂಡ ಈ ನಾಟಕದಲ್ಲಿ ನೋಡಬಹುದಾಗಿದೆ. ಈ ನೈತಿಕತೆ ಯಾವುದೇ ಕಾಲ ದೇಶದ ಸುಸಂಸ್ಕೃತ ಮನುಷ್ಯನ ಗುಣ. ವ್ಯಕ್ತಿ ತನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕುವುದೇ ನೈತಿಕ ಜೀವನ ಎನಿಸಿಕೊಳ್ಳುತ್ತದೆ. ಆದರೆ ಮನುಷ್ಯ ಲೌಕಿಕ ಬದುಕಿನ ಸುಖಕ್ಕಾಗಿ ತನ್ನ ಆತ್ಮಸಾಕ್ಷಿಯನ್ನು ವಂಚಿಸಿ ನೈತಿಕವಾಗಿ ಅಧೋಮುಖಿಯಾಗ್ತಾನೆ. ಆತ್ಮಸಾಕ್ಷಿಯಂತೆ ನಡೆಯುವುದು, ಇತರ ವಸ್ತು ಮತ್ತು ವ್ಯಕ್ತಿತ್ವವನ್ನು ಸಹಜೀವಿಯಂತೆ ಕಾಣುವುದು, ಒಳ್ಳೆ ಮೌಲ್ಯಗಳನ್ನು ಪಾಲಿಸುವುದು ಕೂಡ ನೈತಿಕ ಚೌಕಟ್ಟಿನಲ್ಲಿ ನಿರ್ಧರಿಸಲು ಸಹಾಯವಾಗ್ತದೆ ಅಂತಾರೆ. ಇಲ್ಲಿ ಏನಾಗುತ್ತೆ, ದೊಡ್ಡರಾಯರು ಮಾಡಿದ ತಮ್ಮ ಒಂದು ತಪ್ಪಿನಿಂದ ಅಲ್ಲಿ ಮಗ ಕೂಡ ದಾರಿ ತಪ್ತಾನೆ ಅನ್ನೋದಕ್ಕಿಂತ ಮಗ ಏನ್ ಅನ್ಕೊಳ್ತಾನೆ, ದೊಡ್ಡರಾಯರು ಮಾಡುದು, ನನ್ನ ಅಪ್ಪ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾರೆ, ಹರಿಜನರ ಉದ್ಧಾರ ಮಾಡ್ತಿದ್ದಾರೆ ಅಂದ್ರೆ ಅಂತ ನಂಬ್ತಾನೆ. ಆದ್ರೆ ಇದೆಲ್ಲವನ್ನ ದೊಡ್ಡರಾಯರು ಮಾಡುದು ಯಾಕೆ? ರಾಜಕೀಯ ಉದ್ದೇಶಕ್ಕಾಗಿ. ಅಲ್ಲಿ ಮುಸ್ಲಿಮರ ಓಟ್ಗಳು ಬೇಕು, ಇಲ್ಲಿ ಅವನ ಧರ್ಮದವರ ಓಟ್ಗಳು ಬೇಕು, ಹಾಗೇನೆ ಹರಿಜನರ ಉದ್ಧಾರ ಮಾಡ್ತೇನೆ ಅಂತ ಹೇಳುವುದರ ಮುಖಾಂತರ ಹರಿಜನರ ಓಟ್ಗಳನ್ನ ಕೂಡ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಂಗೆ ಅಸ್ಪೃಶ್ಯತೆ ಇಲ್ಲ ಅಥವಾ ವಿಧವೆ ವಿವಾಹಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತೇನೆ ಎನ್ನುವಂಥದ್ದನ್ನೆಲ್ಲ ವಿಧವೆಯರಿಗೂ ಕೂಡ ನಾನು ಆಶ್ರಯ ನೀಡುವಂತಹ ಮುಖಾಂತರ ನಂಗೆಲ್ಲರೂ ಒಂದೇ ಎನ್ನುವಂಥ ಒಂದು ಭಾವನೆಯನ್ನು ನಾಟಕೀಯವಾಗಿ ಇಲ್ಲಿ ದೊಡ್ಡರಾಯರು ತೋರಿಸ್ತಾರೆ. ಆ ನಾಟಕೀಯದ ಕಾರಣವನ್ನು ಮಗ ಅರಿಯುವುದಿಲ್ಲ. ಹಾಗಾಗಿ ಅವನು ತನ್ನ ಮನೆಯಲ್ಲೇ ಇರುವಂತಹ ವಿಧವೆ ಏನಿದ್ದಾಳೆ ಅವಳನ್ನು ಕೂಡ ತನ್ನ ಸ್ನೇಹಿತ ವಸಂತ ಎನ್ನುವಂಥವರ ಸಹಕಾರದಿಂದ ಮದುವೆ ಆಗ್ತಾನೆ. ಇದೆಲ್ಲವನ್ನು ಈ ನಾಟಕದಲ್ಲಿ ನಾನು ನೋಡ್ಬೋದಾಗಿದೆ. ಇನ್ನು ಹರಿಜನವಾರದಲ್ಲಿ ದೊಡ್ಡರಾಯರೇನಿದ್ದಾರೆ ನೈತಿಕ ದಿವಾಳಿತನಕ್ಕೆ ಉತ್ತಮ ಉದಾಹರಣೆಯಾಗಿರ್ತಾರೆ. ನಬಿ ಸಾಬ್ರು ಮತ್ತು ವೇಣಕರಂತೆ ಅವರ ಧರ್ಮಾಚಾರಗಳಲ್ಲಿ ಪೂರ್ಣ ಶ್ರದ್ಧೆ ಏನಿರಲಿಲ್ಲ. ಅಸಹಾಯಕತೆಯಿಂದ ನೊಂದು ಬಂದವರಿಗೆ ಕೈಲಾದ ಸಹಾಯ ಮಾಡುವಂತಹ ವೇಣಕ ಏನಿದ್ದಾರೆ ಅವ್ರ ಥರ ಮಾನವೀಯ ಅಥವಾ ಪ್ರಾಮಾಣಿಕವು ಕೂಡ ಈ ದೊಡ್ಡರಾಯರಲ್ಲಿ ಇರಲಿಲ್ಲ. ತನ್ನ ಸ್ವಾರ್ಥ ಅಸ್ತಿತ್ವದ ಸಲುವಾಗಿ ಸಮಾಜದ ಮುಗ್ಧ ಜನರನ್ನು ವಂಚಿಸುವ ದೊಡ್ಡರಾಯರಲ್ಲಿ ನೈತಿಕತೆ ಎನ್ನುವಂಥದ್ದು ಮರೀಚಿಕೆಯಾಗಿರ್ತದೆ. ಬದಲಾವಣೆ ಮೊದಲಾದ ವಿಷಯಗಳನ್ನು ಕುರಿತು ಸಾಮಾಜಿಕ ನಾಟಕ ಬರೆಯುವಂಥ ವಸಂತ ಏನಿದ್ದಾನೆ ತನಗೆ ಹೆಣ್ಕೊಟ್ಟ ಮಾವನಿಗೆ ಕನಿಷ್ಠ ಗೌರವವನ್ನು ತೋರಿಸುವುದಿಲ್ಲ. ಇದರಲ್ಲಿ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಮಾತನ್ನೇ ಬಂಡವಾಳ ಮಾಡಿಕೊಂಡು ತಾತ್ಯಾಚಾರಿ ಅಂತಪರಂತಹ ಹಿರಿಯರನ್ನು ತನ್ನ ಚೇಳಿನ ಕೊಂಡಿಯಂತಹ ನಾಲಿಗೆಯಿಂದ ಚುಚ್ತಾ ಇರ್ತಾನೆ ಯಾವಾಗಲೂ ಈ ವಸಂತ ಎನ್ನುವಂಥವನು. ವಸಂತನಿಗೆ ಕೂಡ ತಾತ್ಯಾಚಾರಿ ಎನ್ನುವರು ಮಾವನಾಗಿರ್ತಾರೆ. ಅವರನ್ನು ನೋಡಿದರೆ ಅವನಿಗೆ ಆಗುವುದಿಲ್ಲ, ಜಗಳ ಮಾಡ್ಕೋತಾ ಇರ್ತಾನೆ. ಇನ್ನು ಕೂಡ ತನ್ನ ವಿಚಾರಗಳ ಸಾಕಾರಕ್ಕೆ ಶಾಮ ಎನ್ನುವಂಥವನು, ಅಂದರೆ ಇಲ್ಲಿ ವಸಂತ ಎನ್ನುವನೊಬ್ಬ ಇದಾಗಿರ್ತಾನೆ, ಎಂಥ ಸಮಾಜ ಸುಧಾರಕನಾಗಿರ್ತಾನೆ. ಅವನಿಗೆ ಈ ವಿಧವೆ ವಿವಾಹ ಅಥವಾ ಈ ಜಾತಿಯ ಸ್ಪೃಶ್ಯತೆ ಎಲ್ಲ ಇಷ್ಟ ಇರುವುದಿಲ್ಲ. ಅದನ್ನು ಪಾಲನೆ ಮಾಡ್ತಿದ್ದ ತಾತ್ಯಾಚಾರಿ ಅವನ ಮಾವನ ಕಂಡ್ರು ಕೂಡ ಅವನಿಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಶಾಮ ಎನ್ನುವಂಥವನ ಸ್ನೇಹಿತ ಇದ್ದಾನಲ್ವಾ, ಈ ವೇಣಕ ಮತ್ತು ದೊಡ್ಡರಾಯರ ಮಗನನ್ನು ಯುಟಿಲೈಸ್ ಮಾಡ್ಕೊತಾನೆ. ಈಗ ಇಲ್ಲಿ ಶಾಮ ವಿಧವೆ ವಿವಾಹ ಮಾಡಿಕೊಂಡಾಗ ಇಲ್ಲಿ ಇವನಿಗೆ ಅದನ್ನು ಮುರಿದಾಗೆ ಆಗುತ್ತೆ. ಈಗ ದೊಡ್ಡರಾಯರದ್ದೇನೋ ಒಂದು ಅಹಂಕಾರ ಏನಿರುತ್ತೆ ಅದು ಮುರಿಯೋದು, ಅಥವಾ ದೊಡ್ಡರಾಯರದ್ದೇನೋ ಅವರು ಜಾತಿ ಧರ್ಮ ಎನ್ನುವಂಥ ನಡೆದುಕೊಳ್ಳುವಂಥ ರೀತಿಯಾಗಿರ್ತದೆ, ಅವರು ನಿಜವಾಗಿ ಅದನ್ನು ಮುರಿಬೇಕು ಎನ್ನುವಂಥ ಉದ್ದೇಶ ಕೂಡ ಇಲ್ಲಿ ವಸಂತಂಗೆ ಇರುತ್ತೆ. ಹಾಗಾಗಿ ಶಾಮನನ್ನು ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಶಾಮನ ಹುಂಬತನ, ಅವನ ಹುಂಬ ಏನಿದ್ದಾನೆ ಶಾಮ ಎನ್ನುವಂಥವನು ಅವನನ್ನು ಪ್ರಚೋದಿಸಿ ಹೀಗೆಲ್ಲ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇಂತಹ ವರ್ತನೆಗಳ ಮೂಲಕ ವಸಂತ ಎಷ್ಟೇ ಆಧುನಿಕನಂತೆ ಮತ್ತು ವಿಚಾರವನ್ನಂತೆ ಕಂಡ್ರೂ ಕೂಡ, ಮಾನವತಾವಾದಿಯಂತೆ ತೋರಿ ಬಂದ್ರೂ ಇವನ ಮಾತು ಮತ್ತು ನಡವಳಿಕೆ ಏನಿದೆ ಅದು ನೈತಿಕವಾಗಿ ಪ್ರಶ್ನಾರ್ಹ ಆಗುತ್ತೆ. ಅಂದರೆ ಇಲ್ಲಿ ಅವನು ಈ ಏನು ಶಾಮನ ಹುಂಬತನವನ್ನು, ಶಾಮನ ಒಂದು ಮೂರ್ಖತನವನ್ನು ಉಪಯೋಗಿಸಿಕೊಂಡು ಯಮುನಾಳ ಜೊತೆ ಶಾಮನ ವಿವಾಹ ಮಾಡ್ತಾನೆ. ಇಲ್ಲಿ ವಸಂತನಿಗೆ ಗೊತ್ತು ದೊಡ್ಡರಾಯರೇನಂತ, ತಾತ್ಯಾಚಾರಿಗಳೇನಂತ ಅವರೆಲ್ಲರೂ ಗೊತ್ತು. ಅವರೆಲ್ಲರೂ ಕೂಡ ತಾತ್ಯಾಚಾರಿ ಸಹಾಯಕನಾಗಿರ್ತಾರೆ ಯಾರು ದೊಡ್ಡರಾಯರಿಗೆ. ರಾಜಕೀಯವಾಗಿ ಅಷ್ಟೇ ಅವರು ಇದೆಲ್ಲವನ್ನ ಮಾಡೋದು, ನಾಟಕ ಅನ್ನೋದು ಕೂಡ ತಾತ್ಯಾಚಾರಿಗೂ ಗೊತ್ತು. ಈ ತಾತ್ಯಾಚಾರಿ ಅನ್ನುವರು ಯಾರು, ವಸಂತನ ಮಾವನಾಗಿರ್ತಾರೆ. ವಸಂತನಿಗೂ ಕೂಡ ಅವರ ಬುದ್ಧಿ, ಅವನು ವಿಚಾರವಾದಿಯಾಗಿರ್ತಾನೆ ವಸಂತ ಎನ್ನುವರು. ಅವರಿಗೆ ಮಾವನದು ಈ ಬುದ್ಧಿಯೆಲ್ಲ ಇಷ್ಟ ಆಗುವುದಿಲ್ಲ. ಹಾಗಾಗಿ ಅವನು ಆ ಒಂದು ಸಂದರ್ಭವನ್ನು ಬಳಸಿಕೊಂಡು ಇಲ್ಲಿ ತಾತ್ಯಾಚಾರಿಗಳು ಕೂಡ ಮಾತಾಡದಂತೆ ಮಾಡ್ತಾನೆ. ಅವನು ತಾತ್ಯಾಚಾರಿಗಳು ಈ ಮದುವೆಯನ್ನು ಪ್ರಶ್ನಿಸಬಾರ್ದು ಅನ್ನೋ ಹಾಗೆ ಮಾಡ್ತಾನೆ. ಯಾಕಂದರೆ ಒಂದಿನ ಅವಳ ಕೈಯನ್ನೇನೋ ಹಿಡಿದ ಒಂದು ಸಂದರ್ಭದಲ್ಲಿ ಯಮುನನ ಕೈ ಹಿಡಿತಾರೆ. ಅದನ್ನೇ ಅವನು ಒಪ್ಕೊಂಡು ಅವರ ತಾತ್ಯಾಚಾರಿ ಮತ್ತು ಯಮುನೆಯ ಮೇಲೆ ಕೂಡ ಅಪವಾದ ಬರುವ ಹಾಗೆ ಇಲ್ಲಿ ವಸಂತ ಮಾಡಿರ್ತಾನೆ ಒಂದು ದಿವಸ. ಇದೆಲ್ಲ ಕಾರಣಗಳಿಂದಾಗಿ ಎಲ್ಲಿ ನನ್ನ ಮರ್ಯಾದೆ ಹೋಗ್ತದೇನೋ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ತಾತ್ಯಾಚಾರಿಗಳು ಕೂಡ ಮಾತಾಡುವುದಿಲ್ಲ ಏನು ಕೂಡ. ಹಾಗಾಗಿ ಈ ಒಂದು ಸಂದರ್ಭವನ್ನು ಯಾರು ಪ್ರಶ್ನಿಸದಂತೆ ಮಾಡಿಕೊಂಡು ವಸಂತ ಏನು ಮಾಡ್ತಾನೆ, ಶಾಮನ ಜೊತೆಗೆ ಸೇರಿಕೊಂಡು ಶಾಮನ ಮತ್ತು ಯಮುನನ ಮದುವೆ ಮಾಡಿಸ್ಲಿಕ್ಕೆ ನೋಡ್ತಾನೆ. ಆ ಮುಖಾಂತರ ತನ್ನ ವಿಚಾರಧಾರೆಗಳನ್ನು
ಕಾರ್ಯಾನುಕೂಲಕ್ಕೆ ಬರುವಂತಹ ಮಾಡ್ಕೊಳ್ತಾನೆ, ಅಥವಾ ತನ್ನ ವಿಚಾರಧಾರೆಗಳ ಪ್ರಕಾರವಾಗಿ ತಾನು ನಡೆಯಲು ಅವರನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾನೆ ಎನ್ನುವುದನ್ನು ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ತಾತ್ಯಾಚಾರಿಗಳಿಗೆ ಕೂಡ ತನ್ನ ಅಳಿಯನನ್ನು ನೋಡಲಿದ್ರಾಗುವುದಿಲ್ಲ. ಇಲ್ಲ ಈ ಶಾಮನು ಕೂಡ ಈ ತಾತ್ಯಾಚಾರಿಗಳ ಜೊತೆ ಮತ್ತು ತಾತ್ಯಾಚಾರಿ ಮಾವನದ ತಾತ್ಯಾಚಾರಿ ಅಂತಪ್ಪ ಏನಿದ್ದಾರೆ ಇವ್ರ ಜೊತೆ ಎಲ್ಲ ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಅವನು ಎಷ್ಟೇ ವಿಚಾರವಂತನಾದರೂ ಕೂಡ ಮಾನವತಾವಾದಿ ಅಂತ ಅನಿಸಿದ್ರೂ ಕೂಡ ಇಲ್ಲಿ ಅವನ ಈ ಬಿಹೇವಿಯರ್ ಏನಿದೆ ಇದು ಕೂಡ ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ ಈ ಒಂದು ನಾಟಕದಲ್ಲಿ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದರಲ್ಲೂ ಮುಖ್ಯವಾಗಿ ತನ್ನ ರಾಜಕೀಯ ಬೇಳೆ ಬೇಳಿಸಿಕೊಳ್ಳಲು ಅನ್ಯಧರ್ಮೀಯರಾದ ನಬಿ ಸಾಬನಲ್ಲಿ ಸೋದರತ್ವವನ್ನು ಕಾಣುವುದು ಒಂದು ಕಡೆ, ಹರಿಜನ್ವಾರ ಆಚರಿಸಲು ಕರೆ ಕೊಟ್ಟು ಇನ್ನೊಂದು ಕಡೆ ತನ್ನ ವೈದಿಕ ಸನಾತನಗಳಿಂದ ಸಂತೃಪ್ತಿಪಡಿಸಲು ಸನಾತನ ವೈದಿಕ ಧರ್ಮದ ಸಭೆ ನಡೆಸುವುದು, ಹರಿಜನ್ವಾರ ಆಚರಿಸಲು ಉದ್ದೇಶಿಸುವುದು ಅಸ್ಪೃಶ್ಯತಾ ನಿವಾರಣೆಗಾಗಲಿ ಅಥವಾ ಹರಿಜನರನ್ನು ಉದ್ಧಾರ ಮಾಡುವುದಕ್ಕಾಗಲಿ ಆಗಿರದೆ ಹೊಲೆಯರ ಚಿತ್ತವನ್ನು ಗುಡಿಯತ್ತ ತಿರುಗಿಸಿ ತನ್ನ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಅಂದರೆ ಇಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ದೊಡ್ಡರಾಯರಿದ್ದಾರಲ್ವ ಅವರಿಗೆ ಒಂದು ಹರಿಜನರ ಮೇಲೆ ಒಂದು ಯಾವುದೇ ಒಂದು ಮಾನವೀಯ ಮೌಲ್ಯ ಇರುವುದಿಲ್ಲ, ಹೊರತು ಅವರನ್ನು ಅವರು ನಿಜವಾಗಿ ಪ್ರೀತಿಸುವುದಿಲ್ಲ. ಇಲ್ಲಿ ಅವರಿಗೆ ಬೇಕಾಗಿರೋದು ಖಾಲಿ ಓಟು, ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ಒಂದೇ ಆಗಿರುತ್ತೆ. ಹಾಗಾಗಿ ಆ ಕಡೆ ಹರಿಜನರ ಉದ್ಧಾರ ಮಾಡ್ತೀನಿ ಅಂತ ಅಲ್ಲಿ ಅವ್ರ ಕಡೆ ಸಪೋರ್ಟ್ ಮಾಡಿದಾಗೆ ಮಾಡ್ತಾರೆ. ಹಾಗೆಯೇ ಇಲ್ಲಿ ತಮ್ಮ ವೈದಿಕ ಧರ್ಮದವರನ್ನು ಕೂಡ ಅವರ ಓಟು ಕಳ್ಕೊಳ್ಬಾರ್ದು ಅನ್ನುವಂಥ ವಿಷಯದಿಂದಾಗಿ ಸನಾತನ ವೈದಿಕ ಧರ್ಮದ ಸಭೆಯನ್ನು ಮಾಡೋದು ಮಾಡ್ತಾರೆ. ಎರಡೂ ಕಡೆನೂ ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಈ ಥರ ಎಲ್ಲವೂ ಕೂಡ ಮೋಸ ಆಗಿರುತ್ತೆ. ಅವರಿಗೆ ಖಾಲಿ ಬೇಕಿರೋದು ತನ್ನ ರಾಜಕೀಯ ಬೇಳೆ ಬೆಳೆಯುವುದಷ್ಟೇ ಆಗಿರುತ್ತೆ ಈ ದೊಡ್ಡ ರಾಯರಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ ವಸಂತ ಮಾಡಿರೋದು ಒಳ್ಳೆಯದೇ ಅಂತ ಅನಿಸುತ್ತೆ. ಅಂದರೆ ಅವರ ಈ ಒಂದು ಇದೆಲ್ಲ ಮೋಸವನ್ನೆಲ್ಲ ಒಂದು ಹಂತಕ್ಕೆ ತರಲಿಕ್ಕೆ ಇಲ್ಲಿ ಅವರ ಮಗನಿಂದಲೇ ಅವರ ಒಂದು ಧರ್ಮವನ್ನು ಮುರಿಬೇಕು ಎನ್ನುವುದು ವಸಂತನ ಒಂದು ಆಟ ಆಗಿರುತ್ತೆ, ಅಥವಾ ವಸಂತನ ಒಂದು ಪ್ಲ್ಯಾನ್ ಆಗಿರುತ್ತೆ. ಇದೊಂದು ಒಳ್ಳೆಯದಂತ ಅನಿಸುತ್ತೆ ಇದನ್ನು ಕಥೆಯನ್ನು ನೋಡುವಾಗ. ಹಾಗೆಯೇ ಎಷ್ಟೇ ರಾಜಕೀಯ ಮತ್ತು ಸಾಮಾಜಿಕ ತಂತ್ರಗಳನ್ನು ಹೆಣೆದ್ರೂ ಕೂಡ ದೊಡ್ಡರಾಯರ ಆಸೆ ಕೊನೆಗೆ ಇದು ಫಲಿಸುವುದೇ ಇಲ್ಲ. ತಾನೊಂದು ಬಗೆದ್ರೆ ದೈವ ಒಂದು ಬಗೆಯಿತು ಎಂಬಂತೆ ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿವು ಕಾಣಿಸ್ಕೊಳ್ತದೆ. ಅಂದರೆ ಇಷ್ಟೆಲ್ಲ ಮಾಡ್ತಾನೆ, ಎಷ್ಟು ಅಂದರೆ ಆ ಕಡೆ ಅವರದ್ದು ಕಡೆನೂ ಸಪೋರ್ಟ್ ಇದ್ದ ಹಾಗೆ ನಾಟಕ, ಇಲ್ಲಿ ಇವರಿಗೂ ಸಪೋರ್ಟ್ ಇದ್ದ ಹಾಗೆ ನಾಟಕ, ಹಾಗೆ ವಿಧವೆಯರಿಗೂ ಕೂಡ ಬಾಳು ಕೊಡ್ತೇನೆ ಅನ್ನೋದಕ್ಕಿಂತ ಆಶ್ರಯ ಕೊಡ್ತೇನೆ ಎನ್ನುವಂಥ ನಾಟಕ. ಅಲ್ಲಿ ಖಾಲಿ ಆ ಯಮುನೆಯನ್ನು ಮನೆ ಕೆಲಸಕ್ಕಾಗಿ ಇಟ್ಕೊಳ್ತಾರೆ, ಅವಳಿಗೊಂದು ಒಳ್ಳೆ ಜೀವನವನ್ನು ಕೊಡುವುದಿಲ್ಲ. ಇದೆಲ್ಲವನ್ನು ನೋಡುವಾಗ ಕೊನೆಗೆ ಅವರಿಗೆ ಅದು ಏನಾಗ್ತದೆ, ಬ್ಯಾಕ್ಲಾಗ್ ಆಗಿ ಆಗುತ್ತೆ. ಅಂದರೆ ಯಾವ ಥರ ಅಂತ ಹೇಳೋದಾದರೆ, ತಾನು ಮಾಡಿದ ಕೊನೆಗೆ ಎಷ್ಟೆಲ್ಲ ಮಾಡಿದರೂ ಕೂಡ ಅವರಿಗೇನು ಬೇಕಿರುವಂಥ ಆಸೆ ಅದು ಫಲಿಸುವುದೇ ಇಲ್ಲ. ತಾನೊಂದು ಬಗೆದು ನಾನೇನೋ ಅಂದ್ಕೊಳ್ತಾರೋ ಅವರೇನೋ ಅಂದ್ಕೊಳ್ತಾರೋ ಅದಾಗದೆ ದೇವರು ಇನ್ನೊಂದನ್ನು ಮಾಡಿರುತ್ತೆ ಅವ್ರ ಜೀವನದಲ್ಲಿ ಅನ್ನೋದನ್ನು ನೋಡಬಹುದಾಗಿದೆ. ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿವು ಕೂಡ ಕಾಣಿಸ್ಕೊಳ್ತದೆ. ಗಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಕೂಸನ್ನು ಮುಟ್ಟಿ ಎತ್ತಿರುವ ವೇಣಕನನ್ನ ವಿಧೇಯವಾಗಿರುವ ಯಮುನಾಳನ್ನು ಮದುವೆಯಾಗುವುದಾಗಿ ಕೈ ಹಿಡಿದು ಬರುತ್ತಿರುವ ಶಾಮನ ಸನಾತಿಗಳು ನೋಡುವುದರಿಂದ ದೊಡ್ಡರಾಯರ ರಾಜಕೀಯದ ಆಸೆ ಫಲಿಸದಿರುವುದು ಧ್ವನಿತವಾಗಿದೆ. ಯಾಕೆಂದರೆ ಇಲ್ಲಿ ಗಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಕೂಸನ್ನು ಕೈ ಮುಟ್ಟಿ ಎತ್ತಿರುವಂಥ ವೇಣಕ ಏನಿದ್ದಾರೆ, ಅಥವಾ ವಿಧವೆಯಾಗಿರುವ ಯಮುನಾಳನ್ನು ಮದುವೆಯಾಗುವುದಾಗಿ ಕೈ ಹಿಡಿದು ಬರುತ್ತಿರುವಂಥ ಶಾಮನನ್ನು ಸನಾತನಿಗಳು ನೋಡಿರುವುದರಿಂದ ದೊಡ್ಡರಾಯರ ಆಸೆ ಫಲಿಸುವುದಿಲ್ಲ. ಏನಂದ್ರೆ ಅಲ್ಲಿ ಶಾಮ ಏನು ಮಾಡ್ತಾನೆ, ಯಮುನೆಯನ್ನು ವಿಧವಾಗಿ ಬರುವುದನ್ನು ಈ ಸನಾತನಿಗಳು ಅಂದರೆ ವೈದಿಕ ಧರ್ಮದವರು ನೋಡ್ತಾರೆ. ಅಂದರೆ ದೊಡ್ಡರಾಯರ ಸಂಬಂಧಿಕರು ಅಂತ ಹೇಳೋದು, ದೊಡ್ಡರಾಯರ ಧರ್ಮದವರು ನೋಡ್ತಾರೆ. ಇದನ್ನೆಲ್ಲ ನೋಡಿ ಯಾರು ವೈದಿಕರಾರು ಕೂಡ ಅವನಿಗೆ ಓಟ್ ಹಾಕುವುದಿಲ್ಲ, ಅಥವಾ ಅಲ್ಲಿ ಅವರಿಗೆ ಸಪೋರ್ಟ್ ಕೊಡುವುದಿಲ್ಲ. ನಿಮ್ಮ ಮಗ ಹೀಗೆ ಮಾಡಿದ ನಾವು ನಿಮಗೆ ಒಪ್ಪುವುದಿಲ್ಲ, ನಿಮ್ಮನ್ನು ಒಪ್ಪುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಅವರು ಇರ್ತಾರಲ್ವ ಸನಾತನಿಗಳು ಹೇಳೋದ್ರಿಂದ ದೊಡ್ಡರಾಯರಿಗೆ ರಾಜಕೀಯದಲ್ಲಿ ಜಾಸ್ತಿ ಬೆಳೆಯಲಿಕ್ಕೆ ಕೂಡ ಅಲ್ಲಿ ಆಗುವುದಿಲ್ಲ. ಹಾಗಾಗಿ ರಾಜಕೀಯದಲ್ಲೂ ಕೂಡ ಅವರಿಗೆ ಸೋಲಾಗ್ತದೆ. ಮಗನ ಒಂದು ಈ ನಿರ್ಧಾರದಿಂದ ಅಥವಾ ವಿಧವೆಯ ಮದುವೆಯಾಗಿದ್ದಾನಲ್ಲ ಮಗ, ಇಂತಹ ಪರಿಣಾಮದಿಂದ. ಮತ್ತಿನ್ನು ಹೊಲೆಯರ ಮಗು ಏನು ಗಟಾರದಲ್ಲಿ ಬಿದ್ದಿತ್ತಲ್ಲ ಅದನ್ನು ಎತ್ತಿರುವಂತಹ ಕಾರಣಕ್ಕಾಗಿ ಆ ಒಂದು ರೀಸನ್ ಕೂಡ, ನಿಮ್ಮ ಹೆಂಡತಿ ವೇಣಕ ಏನಿದ್ದಾರೆ ಗಟಾರದಲ್ಲಿರುವಂಥ ಹೊಲೆಯ ಮಗುವನ್ನು ಎತ್ತಿದ್ದಾರೆ ಅನ್ನೋದನ್ನು ಕೂಡ ಅವನಿಗೆ ಅದು ಅಸ್ಪೃಶ್ಯತೆ ಅನ್ನುವಂಥ ಕಾರಣಕ್ಕಾಗಿ ಅಂತ ಇಲ್ಲಿ ಸನಾತನ ಧರ್ಮದವರು ಏನಿದ್ದಾರೆ ಅವರು ಅವನ ವಿರುದ್ಧವಾಗಿ ಬರ್ತಾರೆ, ದೊಡ್ಡರಾಯರ ವಿರುದ್ಧವಾಗಿ. ಹಾಗಾಗಿ ಎಲ್ಲ ಕಾರಣಗಳಿಂದ ದೊಡ್ಡರಾಯರಿಗೆ ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಈ ಮೂಲಕ ಜಯ ನೈತಿಕತೆಗೆ ಹೊರತು ಸುಳ್ಳು, ವಂಚನೆ, ಆಷಾಢಭೂತಿತನಗಳಿಗಲ್ಲ ಎಂಬ ಸಂದೇಶವನ್ನು ಈ ನಾಟಕ ನೀಡ್ತದೆ. ಅಂದರೆ ಕೊನೆಗೆ ನಮ್ಮದೆಲ್ಲ ಆಚರಣೆ ನಿಜವಾಗಿರಬೇಕು, ಯಾವುದೂ ಕೂಡ ನಾಟಕಕ್ಕಾಗಿರಬಾರ್ದು ಅಂತ ಹೇಳ್ತಾರೆ. ಈ ರಾಜಕೀಯ ಉದ್ದೇಶಕ್ಕಾಗಿ ಅಥವಾ ರಾಜಕೀಯದಲ್ಲಿ ತಾನೊಂದು ದೊಡ್ಡ ಸ್ಥಾನಕ್ಕೆ ಬರುವಂಥ ಉದ್ದೇಶದಿಂದ ಅಷ್ಟೇ ದೊಡ್ಡರಾಯರು ಇಷ್ಟೆಲ್ಲ ನಾಟಕ ಮಾಡ್ತಿದ್ರು. ಆದರೆ ಪರಿಸ್ಥಿತಿ ಅವರಿಗೆ ವಿರುದ್ಧವಾಗಿ ಹೋಯಿತು. ಅವರೆಷ್ಟೇ ಮಾಡಿದರೂ ಕೂಡ ಅವನಿಗೆ ಒಳ್ಳೆಯದಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನ ಮಗನಿಂದಲೇ ಅವರಿಗೂ ಸ್ವಲ್ಪ ತೊಂದರೆ ಆಯಿತು ರಾಜಕೀಯದಲ್ಲಿ ದೊಡ್ಡರಾಯರಿಗೆ ಅನ್ನೋದನ್ನು ನಾವು ನೋಡ್ಬೋದು. ಯಾಕಂದರೆ ಅವನ ಮಗ ಕೂಡ ಅವನ ತಂದೆಯ ನಿಜವನ್ನು
ಗೊತ್ತಿರಲಿಲ್ಲ. ಅವ್ರು ನಡ್ಕೊಳ್ತಿರುವುದೇ ನಿಜ, ನನ್ನ ಅಪ್ಪ ಸಾಮಾಜಿಕ ಸುಧಾರಣೆಯನ್ನೇ ಮಾಡುವವರು, ಅಪ್ಪನಿಗೂ ನಾನು ಈ ಥರ ವಿಧವೆಯನ್ನೇ ಮದುವೆ ಆಗೋದ್ರಿಂದ ಒಂದು ಹೆಸರು ಬರುತ್ತೆ ಎನ್ನುವಂಥದ್ದನ್ನು ಮಗ ನಂಬ್ತಾನೆ. ಯಾಕಂದರೆ ಅಪ್ಪ ಮಾಡ್ತಿರೋದೆಲ್ಲ ನಾಟಕ ಎನ್ನುವಂಥ ಸಣ್ಣ ಸತ್ಯ ಕೂಡ ಮೂರ್ಖ ಮಗನಿಗೆ ಗೊತ್ತಿರುವುದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಈ ನಾಟಕ ಒಂದು ಕೊನೆಯಲ್ಲಿ ಸತ್ಯಕ್ಕೆ ಜಯ, ನೈತಿಕತನಕ್ಕೆ ಜಯ ಇದೆ ಎನ್ನುವುದನ್ನು ಇಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಒಂದು ವಿಧವೆಗೆ ಇಲ್ಲಿ ಶ್ಯಾಮ ಬಾಳು ಕೊಡುವಂಥದ್ದು. ಹಾಗೆಯೇ ವಸಂತ ಏನಿದ್ದಾನೆ ಅವನು ವಿಚಾರವಾದಿಯಾಗಿರ್ತಾನೆ. ಅವನು ಕೂಡ ವಿಚಾರವಾದಿ, ತನ್ನ ವಿಚಾರವಂತಿಕೆ ಏನಿದೆ ಅದನ್ನು ಒಂದು ಅಥವಾ ಈ ಒಂದು ವಿವಾಹ ಏನೆಲ್ಲ ಇದೆ ಈಗ ಆಚರಣೆಗಳು, ಅದಕ್ಕೆ ವಿರುದ್ಧವಾಗಿ ನಡೆಯುವಂಥ ಒಂದು ಕೆಲಸವನ್ನೆಲ್ಲ ಮಾಡಲಿಕ್ಕೆ, ಅಂದರೆ ವಿಧವೆಯರಿಗೆ ವಿವಾಹ ಮಾಡುವುದನ್ನು ಒಪ್ಪುವಂಥ ಕಾರ್ಯವನ್ನೆಲ್ಲ ಅವನು ಮಾಡ್ತಾನಲ್ಲ, ಅದಕ್ಕೆ ಈ ಶ್ಯಾಮನನ್ನು ಉಪಯೋಗಿಸಿಕೊಂಡು ವಿಧವ ವಿವಾಹವನ್ನು ಕೂಡ ಮಾಡ್ತಾನೆ. ಆ ಮೂಲಕ ಈ ಕತೆ ಕೊನೆಗೊಳ್ತದೆ ಎನ್ನುವುದನ್ನು ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ವೇಣಕ್ಕನ ಒಂದು ಮಾನವೀಯ ಮೌಲ್ಯತೆ ಇದ್ದರೂ ಕೂಡ ಕೆಲವೊಮ್ಮೆ ಅವಳು ಮುಸ್ಲಿಮರಿಗೆ ಚಹಾ ಕೊಡುವುದಿಲ್ಲ, ಅಥವಾ ಯಮುನೆ ಮಾಡಿದ ಅಡಿಗೆನ ಊಟ ಮಾಡೋದು ಇಲ್ಲ, ಇದೆಲ್ಲ ನೋಡುವಾಗ ಅವಳದೊಂದು ಮಾನವೀಯತೆ ಕೂಡ ಒಮ್ಮೆ ಪ್ರಶ್ನಾರ್ಥಕವಾಗಿ ಉಳಿಯುತ್ತದೆ. ಹಾಗೆಯೇ ಇಲ್ಲಿ ವಸಂತನನ್ನು ನೋಡುವುದಾದರೆ ಅವನು ಎಷ್ಟೇ ವಿಚಾರವಂತನಾಗಿ ಮಾನವತಾವಾದಿಯಾದರೂ ಕೂಡ ತನ್ನ ಮಾವ ಅಥವಾ ಅಂತಪ್ಪನವರಿಗೆಲ್ಲ ಮಾತನಾಡುವ ರೀತಿ ನೀತಿ ಅಥವಾ ಭಾಷೆಗಳನ್ನು ನೋಡಿದಾಗ ಅವನ ರೀತಿ ನೀತಿಗಳೊಂದು ಪ್ರಶ್ನಾರ್ಥಕವಾಗಿರ್ತದೆ. ಇನ್ನು ದೊಡ್ಡರಾಯರದ್ದು ಮೋಸದಿಂದ ಯಾವುದು ಮಾಡಿದರೂ ಕೂಡ ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ನೈತಿಕತನಕ್ಕೆ ಮಾತ್ರ ಬೆಲೆ ಇರುವಂಥದ್ದು, ಒಂದು ಸುಳ್ಳುಗಳಿಗೆ ಬೆಲೆ ಇಲ್ಲ ಎನ್ನುವಂಥದ್ದು ದೊಡ್ಡರಾಯರ ಮುಖಾಂತರ ಎಲ್ಲ ತಿಳಿಲಿಕ್ಕೆ ಬರುವಂಥ ವಿಷಯಗಳಾಗಿರ್ತದೆ. ಸೊ ಈ ನಾಟಕ ಇಲ್ಲಿಗೆ ಮುಗೀತದೆ. ಇದೊಂದು ಸ್ಟೋರಿ ನಿಮಗೆ ಇಷ್ಟ ಆದರೆ ಈ ನಾಟಕದಲ್ಲಿ ಬರುವಂಥದ್ದು ನೈತಿಕತೆಗೆ ಕೊನೆಗೆ ಜಯ ಸಿಗುವಂಥದ್ದು, ಸುಳ್ಳು ಹೇಳೋದ್ರಲ್ಲಿ ಏನಿಲ್ಲ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಈ ನಾಟಕದಲ್ಲಿ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಆ ರೀತಿ ಇದನ್ನು ವಿಮರ್ಶನೆ ರೀತಿಯಲ್ಲಿ ಬರಿಬೋದು. ಯಾವ ರೀತಿಯಲ್ಲಿ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಬರಿತಾ ಹೋಗ್ಬೋದು. ಕಥೆಯನ್ನು ತಿಳಿದ್ರಿ, ಕಥೆಯಲ್ಲಿರುವಂಥ ಸ್ವಾರಸ್ಯ ಏನು ಅಂತ ಅರ್ಥ ಮಾಡ್ಕೊಂಡ್ರಿ ಒಂದು ಪಾಠದ ಮೂಲಕ, ಕ್ಲಾಸ್ನ ಮೂಲಕ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.